ಶರಣ್ರಿ ಸಾಕರ್ ಮಂದಿಗೆ ಏನಿಲ್ರಿ ವಿಷಯ. ನಾನು ಇದು ಸರಿತಕ್ಕನ ಸಂಸಾರದ ಕಥೆನ ನಂದು ಇನ್ನೊಂದು ಚಾನಲ್ ಐತಿ, ಅದು ಜವಾರಿ ದೇಸಿ ಕಾರ್ಟೂನ್ಸ್ ಅಂತ ಹೇಳಿ. ಅದ್ರದ್ದು ಲಿಂಕ್ನ ನಾನು ಕೊಟ್ಟಿರ್ತೀನಿ ರೀ, ಇದ್ರೊಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಡ್ತೀನಿ ಮತ್ತು ಕಮೆಂಟ್ ಒಳಗೂ ಕೊಡ್ತೀನಿ. ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ. ಅಲ್ಲೇ ಹಾಕಬೇಕು ಅಂತ ಮಾಡೀನಿ ನಾನು ವಿಡಿಯೋನ. ಯಾಕಂದ್ರೆ ನಂಗೆ 4 ಕತಿ ಮಾಡ್ಬೇಕಾಗತ್ತೆ ದಿನಕ್ಕೆ. ನಂಗೆ ಹಂಗೆ ವಿಡಿಯೋ ಮಾಡಿ ಹಾಕೋಕ್ಕಾಗಲ್ಲ. ಯಾಕಂದ್ರೆ ಇದು ಆ್ಯಪ್ ಹೆಂಗೈತಂದ್ರೆ ಬೇಗ ಡೌನ್ಲೋಡ್ ಆಗಲ್ಲ. ಇದರಿಂದ ನಾವು ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು ಭಾಳ ಹೊತ್ತಾಗುತ್ತೆ ಆ್ಯಪಿಂದ. ಹಾಗಾಗಿ ಒಂದು ವಿಡಿಯೋ ಮಾಡಿ ಏನಿಲ್ಲ ಅಂದರೂ ಮಿನಿಮಮ್ ಒಂದು 2 ಅವರ್ಸ್ ಆದರೂ ಗ್ಯಾಪ್ ಕೊಡಬೇಕಾಗತ್ತೆ. ನಾನು ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಿ, ಅವನ್ನ ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡ್ಬೇಕನ್ನತ್ಲೆ ಟೈಮ್ ಹೋಗ್ಬಿಡುತ್ತೆ. ಈಗ ನಾನು ಮಧ್ಯಾಹ್ನ ಅಂದ್ಕೊಂಡಿರ್ತೀನಿ ದೊಡ್ಡಪ್ಪ ಹಾಕಬೇಕು, ಇಲ್ಲಾಂದ್ರೆ ಹಳ್ಳಿ ಸಂಸಾರದ ಕತೆ ಹಾಕ್ಬೇಕಂತೇಳಿ. ಅದು ಡೌನ್ಲೋಡ್ ಆಗಿ ನಾನು ರೆಕಾರ್ಡ್ ಮಾಡಿ ಮುಗಿಸೋತ್ಲಿಗೆ ಮಧ್ಯಾಹ್ನ 4 ಗಂಟೆ ಆಗಿರ್ತೈತಿ. ಆವಾಗಲೇ ನಾನು ಶೆಡ್ಯೂಲ್ ಮಾಡಿ ಇಟ್ಟಿರ್ತೀನಿ ಸವಿತಕ್ಕನ ಸಂಸಾರದ ಕತೆ. ಅದು ಬಂದ್ಬಿಡುತ್ತೆ, ಟೈಮ್ ಆಗಿಬಿಡುತ್ತೆ. ನಂಗೆ 2 ವಿಡಿಯೋ ಮಾಡೋಕ್ಕಾಗತ್ತೆ, ಇಲ್ಲ 3 ವಿಡಿಯೋ ಮಾಡೋಕ್ಕಾಗತ್ತೆ ಅಷ್ಟೇ. ಅದಕ್ಕೆ ನಾನು 4 ವಿಡಿಯೋ ಆಗ್ತಿಲ್ಲ ಅಂತೇಳಿ ನಾನು ಆ ನಿರ್ಧಾರ ತಗೊಂಡಿನಿ. ಇನ್ನೊಂದು ಫೋನ್ ಐತಿ, ಆ ಫೋನಿಂದ ನಾನು ಮಾಡ್ಬೋದು, 2 ಫೋನು ಯೂಸ್ ಮಾಡ್ಕೊಂಡು ನಾನು ವಿಡಿಯೋ ಮಾಡ್ಬೋದು. ಅಂದರೆ ನಮ್ಮ ತಾಯಿಯರ್ದು ಮೊಬೈಲ್ ಐತಿ. ಅದಕ್ಕೆ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿ ಆ ಚಾನಲ್ಗೂ ಹಿಂಗೆ ಪ್ರೀತಿ ಕೊಡ್ರಿ ಅಂತ ಕೇಳ್ಕೊತೀನಿ. ಅಂದ್ರೆ ಅದ್ರೊಳಗೆ ಸವಿತಕ್ಕನ ಸಂಸಾರದ ಕತೆ ಬರ್ತಾ ಹೋಗ್ತಿರುತ್ತೆ. ಇದ್ರೊಳಗೆ ದೊಡ್ಡಪ್ಪ ಹಳ್ಳಿ ಸಂಸಾರದ ಕತೆ 2 ವಿಡಿಯೋ ಬರ್ತಾವೆ, ಅದ್ರೊಳಗೆ ಹಂಗೆ ಬರುತ್ತೆ. ನಾನು ಹಾಕ್ತೀನಿ, ಧೈರ್ಯ ಮಾಡಿ. ಇವತ್ತು ಈ ಚಾನಲ್ ಒಳಗೆ ಬರುತ್ತೆ, ನಾಳೆಯಿಂದ ಆ ಚಾನಲ್ ಒಳಗೆ ಬರುತ್ತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಾನು ಅದ್ರೊಳಗೆ ಹಾಕ್ಕೊಂಡು ಹೋಗ್ಬೇಕಂತ ಮಾಡೀನಿ ಕತೆ. ಇಲ್ಲ ಬೇಡ ಸವಿತಕ್ಕನ ಸಂಸಾರದ ಕತೆ ಇದೇ ಚಾನಲ್ಲಾಗಿರಲಿ ಅಂದರೆ ಇದೇ ಚಾನಲ್ಲಾಗೆ ಸವಿತಕ್ಕನ ಸಂಸಾರದ ಕತೆ ಹಾಕೊಂಡು ಹೋಗ್ತೀನಿ. ಆದರೂ ನೀವು ಆ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಆ ಚಾನಲ್ ಒಳಗೆ ದೊಡ್ಡಪ್ಪ ಮತ್ತು ಹಳ್ಳಿ ಸಂಸಾರದ ಕತೆ, ಜೀವನದ ಕತೆ ಹಾಕೊಂಡು ಹೋಗ್ತೀನಿ. ಯಾವುದಕ್ಕೂ ನಂಗೆ ಕಮೆಂಟ್ ಮಾಡಿ ದಯವಿಟ್ಟು ಹೇಳ್ರಿ. ನಾನು ಹಾಯ್ ಹೇಳಬೇಕಾಗಿದ್ದನ್ನು ಹೇಳಿರ್ತೀನಿ. ಇನ್ ಕೇಸ್ ಏನೋ ಸ್ವಲ್ಪ ಗಡಿಬಿಡಿ, ಸ್ವಲ್ಪ ಭಾಳ ಟೆನ್ಷನ್ ಐತಿ ಈಗ. ಸ್ವಲ್ಪ ಏನೇನೋ ದೊಡ್ಡ ಇದಕ್ಕೆ ಕೈ ಹಾಕೀನಿ, ಹಾಗಾಗಿ ಸ್ವಲ್ಪ ಬ್ಯುಸಿ ಇರ್ತೀನಿ. ನಾನು ಹಾಯ್ ಹೇಳಿಲ್ಲ, ಅಡ್ವಾನ್ಸ್ ವಿಡಿಯೋ ಮಾಡಿಟ್ಟಿರ್ತೀನಿ. ನಾನು ಹಾಯ್ ಬರ್ಡೇ ವಿಶಸ್ ಎಲ್ಲ ಹೇಳಕ್ಕೆ ಹೇಳಿದರೆ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಜಾರಾಗಬೇಡಿ. ಇಷ್ಟ ರೀ, ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಆ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಲ್ಲೇ ಗಾಯ್ ಮತ್ತವ ರಮೇಶ ಕೊಪ್ಪಳಕ್ಕೆ ಮನೆ ಮಾಡ್ತಿದ್ದ, ಅವನು ಹೋಗ್ಕನಂತ. ಏನು ಅದ್ರದ್ದೇನ್ರ ಕೇಳಿ ಏನು? ರಮೇಶ್ ಅಲ್ಲೋಕನ್ರಿ, ರಮೇಶ್ ಹೋಗೋದು ಬರೋದು ಮಾಡ್ತಾನಂತ. ಈಗ ಗೀತಾವರವ್ವ ನಾಗರಾಜ್ ಅಷ್ಟ ಹೋಗ್ತಾರ. ಅವ ಅಲ್ಲಿರ್ತೀನಂತ ಏನು ಹೇಳಿಲ್ ಬಿಡು ನಂಗೆ. ಅದ ಹೇಳಕತ್ತಿ ನಾನು. ಏನ್ರ ವಿಷಯ ಮಾತಾಡೋಣ ನಿನ್ ಜೊತೆಗೆ? ನನ್ನ ಜೊತೆಗೆ ಏನು ಮಾತಾಡಿಲ್ಲ. ಆತು ಮಾವರ. ಹೇಳುವ ತಾಯಿ. ಗೀತಾಗ ಎಲ್ಲೂ ಹೋಗೋದು ಬೇಡ ಅಂತ ಹೇಳ್ರಿ ಮಾವರ. ಇವರು ಮನೆಯಾಗ ಇರುವಲ್ರಿ, ನಾನು ಅದಿನಂತ ಹೇಳಿ ಸುಮ್ಮನೆ ಇವರು ಮನೆಗೆ ಬರುವಲ್ರಿ. ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ಬೇಕಂತ ನಿರ್ಧಾರ ಮಾಡೀನಿ. ಯಾಕವಾ ಸಂಗೀತ, ಮತ್ತೇನು ಶುರು ಮಾಡಿದೆ? ಮತ್ತು ನಾನೇನು ಮಾಡ್ರಿ ಅತ್ತೀರ? ಇವ್ರು ನೋಡಿದ್ರೆ ಹೆಂಡ್ತಿನ ಕಬರ್ ಇಲ್ಲಾರ್ದಂಗೆ ಇವರು ಹಂಗೆ ಮಾಡ್ತಾರೆ. ಮತ್ತು ನಾ ಇದ್ದರೆ ಏನು ಮಾಡ್ರಿ? ಅದಕ್ಕೆ ನಾನು ನಿರ್ಧಾರ ಮಾಡೀನಿ. ಹೆಂಗೂ ಇದ್ರಾಗ ಕ್ರಾಸ್ನಾಗ ಒಂದು ಮನಿನೂ ಖಾಲಿ ಐತ್ರಿ, ಅಂಗಡಿ ಮನೆ ಹಿಂದೆ ಮುಂದೆ ಐತಂತ್ರಿ. ಮತ್ತು ಅಲ್ಲಿಗೆ ಹೋಗಿರ್ತೀನಿ ರೀ. ನಾನು ನನ್ನ ಮಗಳು ಕರ್ಕೊಂಡು ಅಲ್ಲೇ ಹೋಗ್ಬಿಡ್ತೀನಿ. ಅಲ್ಲೇ ಅಂಗಡಿ ಮುಂದೆ ಅಂಗಡಿ ಮಾಡ್ಕೊತೀನಿ. ಈಗ ಹೆಂಗೆ ಒಂದಿಟ್ಟು ರೊಕ್ಕ ಕೊಡ್ದೈತಿ, ಒಂದು ಭಾಳ ದಿನದಿಂದ ಐತೆ ನನಗೂ ಅಂಗಡಿ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ. ಮತ್ತೇನು ಮಾಡ್ಬೇಕ್ರಿ, ಒಂದು ಪಾನ್ ಅಂಗಡಿನ ಒಂದು ಗೂಡು ಅಂಗಡಿ ಮಾಡ್ಕೊಂಡು ಹೋಗ್ತೀನಿ. ಒಟ್ಟಿಗೆ ಹೆಂಗೆ ತಿಳಿತೈತಿ ಹಂಗೆ ಮಾಡ್ಬೇಕಂತ ನಿರ್ಧಾರ ಮಾಡಿ. ಆಮೇಲೆ ನಿಮ್ಮವ್ವ ನಿಮ್ಮಣ್ಣ ಬಂದು ಕೇಳಿದ್ರಿ ಏನು ಹೇಳ್ಬೇಕು ನಾವು? ಅದ್ರಾಗ ನಿಮ್ಮೂರು ಗೌಡ್ರನ್ನ ಬೇರೆ ಕರ್ಕೊಂಡು ಬಂದು ಬಿಟ್ಟು ಹೋಗ್ಯಾರ. ಮತ್ತು ಅದನ್ನೊಂದು ಅಪಾದನೆ ನಮ್ಮ ತಲೆ ತರ್ಬೇಕಂತ ಮಾಡಿ. ಏನು ಹರಕತ್ತಿಲ್ಲ, ಬಾಯಿ ಮುಚ್ಕೊಂಡು ಇಲ್ಲಿರು. ನೋಡು, ನಾನು ನಿನಗೆ ಒಂದು ಹೇಳ್ತೀನಿ, ದುಡಿಯೋದು ದುಃಖ ಪಡಿಬೇಕು ಇಂಥವೆಲ್ಲ ತಲೆಯಾಗಿದ್ದ ತೆಗೆದ್ಬಿಡು. ನಿನ್ನ ಗಂಡ ಏನು ತಂದು ಹಾಕ್ತಾನ ಅದ್ರಾಗ ಮಾಡ್ಕೊಂಡು ಹೋಗಂಗಿದ್ರ ಚಂದಾಗ ಇರು, ಇಲ್ಲ ಅಂದ್ರೆ ನಿನ್ನ ಇಷ್ಟ. ನಾವಂತ್ರಿ ಇನ್ನೇನು ಹೇಳೋದಿಲ್ಲ, ಇನ್ಯಾವುದು ಸಾಲ ನಾವು ತೀರ್ಸೋದಿಲ್ಲ. ಈಗೇನು ಕಡಿಮೆ ಆಗೈತಿ ನಿನಗೆ? ಅಷ್ಟಕ್ಕೂ ಏನು ಕಡಿಮೆ ಆಗೈತೆ ಅಂತೀಗ? ನೋಡು, ಕರೆಕ್ಟಾಗಿ 2 ಕಿವಿ ತೆಗೆದು ಕೇಶಿಯ. ಆಮೇಲೆ ಮತ್ತೆ ನಾನ ಎಲ್ಲದಕ್ಕೂ ಕಾರಣ ಅಂತ ನಾನು ಹೊತ್ತರಿ ಬೇಡ. ಹೇಳ್ತೀನಿ ನೋಡು, ನೀನು ದುಡಿದು ನನ್ನನ್ನು ಸಾಕ್ಬೇಕಾಗಿರೋ ಅವಶ್ಯಕತೆ ಏನಿಲ್ಲ. ಬಾಯಿ ಮುಚ್ಕೊಂಡು ತಣ್ಣಗ ಇರೋ. ಈಗ ನೀ ಮಾಡಿರೋ ಅಂತ ಸಗಣಿ ತಿನ್ನೋ ಕೆಲ್ಸಕ್ಕನ ಗೀತಾವು ಹೆದರಿಕೆಯಾಗಿ ಹೊಂಟಾಳ. ಅವ್ರು ಹೋಲಿ, ನಿಂದೇನು ಹರ್ಕತ್ತೈತಿ? ನಿನ್ ಯಾರಿಗೆ ದುಡ್ದು ಹಾಕಂದಾರ? ಈಗ ನಿನಗೇನ್ರ ಕಮ್ಮಿ ಆತ? ಏನ್ ಬೇಕು ನಿನಗ? ಹಂಗಲ್ಲ, ನಮ್ದೀಗ ಸಂಸಾರ ಅಂತೂ ಸಾಣದೈತಿ ಖರೆ. ನಾಳೆ ದ್ವಾರದಾಗ ನೋಡೋಣಂತ. ಹೊಲ ಐತಿ, ಏಟ್ರ ಇರುವಲ್ದ ಕೈತಾ ಹೊಲ ಮಾರೋನು. ಏನ್ರ ಜಗ್ದಾರ ಇರ್ತಾವು, ಅವಶ್ಯಕತೆ ಇಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಮನ್ಯಾಗಿರ ಅಷ್ಟ.
ನೋಡವ ಸಂಗೀತ, ಈಗ ನೀನು ಮಾಡಿರವ ರಗಡದವು ನಮಗ ಹಾಸಿ ಹೊಚ್ಕೋಬೇಕು ನಾವು ಅಷ್ಟದವು. ಮತ್ತಿನ್ನೇನು ಮಾಡ್ಬೇಡ. ಅವ್ರು ಹೊಕ್ಕಾರಂತ ಹೋಗೋಲ್ರಕ್ಕ, ನೀ ಬಾ ಮುಚ್ಕೊಂಡಿದ್ದು ಬಿಡು. ಅಕ್ಕರ ಹೇಳ್ರಿ. ತಮ್ಮರು ಗಾಡಿ ಕಳ್ಸ್ಯಾರ್ರಿ, ಒಂದು ದಿವಸ ಸಾಮಾನು ಹೇರ್ಕೊಂಡು ಹೋಗ್ಬೇಕಂತ್ರಿ. ನಾಗರಾಜನು ಅಲ್ಲೇ ಅದನ್ರಿ, ತಮ್ಮರು ಅಲ್ಲೇ ಅದಾನಂತ್ರಿ, ಕೊಪ್ಪಳದಾಗ ಮನೆ ಮಾಡಿವಲ್ಲ ಅಲ್ಲೇ ಅದಾನಂತ್ರಿ. ಮತ್ತು ಹೋಗಿ ಬರ್ತೀವಿ. ಗಾಡಿ ಬಂತವೇ ಅವ? ಹ್ಞೂ ಬಂದೈತವ. ನಮಗಂತರೂ ಶರವಕರ ಕರೇನ ಗೀತಾ ಅವ್ನು ಕಳ್ಸಕ್ಕೆ ಮನಸ್ಸಿಲ್ಲ. ಮತ್ತು ಏನು ಮಾಡ್ಬೇಕ್ರಿ ಈಗ? ಆಕಿ ಸಂಬಂಧ ಒಂದಿಟ್ಟು ನಾವು ತಡ್ಕೋಬೇಕಾಗೈತಿ ಈಗ. ಆತ್ರಿ, ಹೋಯ್ ಬರ್ರಿ. ಒಂದಿಷ್ಟು ತೊಗೊಂಡಿರಲ್ರಿ ಪಾತ್ರೆ ಗೀತ್ರಿ, ಆಕಿ ಮದುವೆ ಕೊಟ್ಟಿದ್ದಿದ್ವಲ್ರಿ, ಒಂದಿಷ್ಟು ತಾಟು ಒಂದಿಷ್ಟು ಬಾಂಡೆವು ತೊಗೋಬೇಕಿಲ್ರಿ ಅವನ್ನ. ಹ್ಞೂ ರೀ ಅಕ್ಕಾರ ತೊಗೊಂಡಾಳ ಅಲ್ರಿ. ಒಂದಿವ್ಸ ಅವ್ರ ರೂಮ್ನೂ ಹಾಸಿಗೆ ತೊಗೊಂಡಾಳ. ಆಮೇಲೆ ಅದೇ ನೀವೇನೋ ಬಟ್ಟೆ ಕೊಟ್ಟು ಜಮಖಾನ ಮಾಡಿಸಿದ್ರಿ ಅಂತಲ್ಲ, ಅವು ಒಂದೆರಡು ತೊಗೊಂಡಾಳ, ಒಂದೆರಡು ಕೌದಿ ತೊಗೊಂಡಾಳ. ತೊಗೊಂಡಿವಾಳ್ರಿ, ನಡೀತೈತ್ರಿ. ಹ್ಞೂ ರೀ, ಒಂದೆರಡು ಕೌದಿ ಪೌದಿ ತೊಗೋರಿ, ಯಾಕಂದ್ರೆ ತಂಡಿಗಾಲ ಮೊದ್ಲ ಬಸ್ರೊಂದದಾಳ ನೋಡ್ರಿ. ಆಕಿ ಸ್ವೆಟ್ರ್ ಗಿಟ್ರ್ ಓಸು ತೊಗೊಂಡು ಹೋಗನ್ರಿ. ಆ ತಲೆ ಕೆಟ್ಟದು ಅಲ್ಲಿ ನಾಗೊಂದಿಗೆ ಹಾಕಿದ್ ನೋಡ್ರಿ, ಅಲ್ಲಿ ಹೊರಗೆ ತೊಗೊಂಡಾಳ ಇಲ್ಲಿ ನೋಡ್ರಿ ಅದನ್ನ. ಆಕಿ ಒಂದೆರಡು ಸೀರೆನೂ ಅಲ್ಲೇ ಇದ್ದು ಹೊರಗೆ ಜಂತಿಗೆ ಒಂದಿಟ್ಟು ತೊಗೊಂಡಾಳ ಇಲ್ಲಿ ನೋಡ್ರಿ ಅವನ್ನ. ನಾನು ತೊಗೊಂಬಂದು ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿನ್ರಿ. ಆತು ರೀ. ಅತ್ತಿಯರ ಒಟ್ಟು ಹೋಗ್ಬೇಕಂತ ನಿರ್ಧಾರ ಮಾಡಿ ಅವ ನೀನು. ಒಯ್ ಬಾ, ಏನು ಮಾಡೋಕ್ಕಾಗಲಿಗ ನೋಡು. ಅಲ್ಲೇ ಹೆಂಗೋ ಅಲ್ಲೇ ಆಗುತ್ತೆ ದವಾಖಾನಿ. ಕರೆಕ್ಟ್ ಟೈಮ್ ಟು ಟೈಮ್ ಊಟ ಮಾಡು, ಟೈಮ್ ಟು ಟೈಮ್ ದವಾಖಾನಿಗೆ ಹೋಗಿ ಬರ್ರಿ. ಯಾವಾಗ ಬಾ ಅಂತಾರೆ ನೋಡು. ಏನು ಹೋಯ್ ಬರ್ರಿ. ಅವ ಅಲ್ಲೇ ಅದಾನ ಈಗ ರಮೇಶ? ಹ್ಞೂ ರೀ ಅತ್ತಿಯರ, ನಾಗರಾಜ್ನು ಅಲ್ಲೇ ಅದಾನ್ರಿ, ಇವರು ಅಲ್ಲೇ ಅದಾರ. ಎಲ್ಲ ಪ್ಯಾಕ್ ಮಾಡಿ ಇಟ್ಟಿವಲ್ಲ, ಅವನು ಗಾಡಿಗೆ ಹಾಕ್ಕೊಂಡು ತೊಗೊಂಬಂಬಿಡ್ರಿ ಅಂತ ಅಂದಾರೆ. ಅಲ್ಲೇ ಹೋಗಿ ಹೊಲಿಸ್ಕೊತೀವಿ. ಏನಿಲ್ರಿ, ಒಂದು ಸಣ್ಣದೊಂದು ಮನೆ ಅಷ್ಟೇ ರೀ. ಆತ್ ನೋಡ್ರವ, ಹುಷಾರು. ಏಟಾಗಲಿ ಅದು ಪ್ಯಾಟಿನ ಆಗತ್ತ, ಹಳ್ಳಿಯಾಗಿದ್ದಂಗೆ ಆಗೋದಿಲ್ಲ. ಕೊಪ್ಪಳ ದೊಡ್ಡ ಪ್ಯಾಟಿ ನೋಡ್ರಿ. ಹಾಂ, ಹುಷಾರಾಗಿರಿ. ನೀ ನಡಿಯವ ಗೀತವ, ಕುಂದ್ರಿ ನೀನು ಕಾರ್ನ್ಯಾಗ. ನಾನು ಅವೇನು ಲಗೇಜ್ ಅದಾವ ತಂದಿಡ್ತೀನಿ, ನಡಿ. ಹ್ಞೂ ರೀ ಮಾವರ್, ಆತ್ರಿ. ಫೋನ್ ಮಾಡವ ದಿನ ಏನು? ಹ್ಞೂ ರೀ ಅತ್ತೀರ, ನೀವು ಆರಾಮಿರ್ರಿ. ನೀವು ಅಷ್ಟೇ, ಅವು ಶುಗರ್ ಟ್ಯಾಬ್ಲೆಟ್ ಬಿ ಪಿ ಇವು ಕರೆಕ್ಟ್ ಟೈಮ್ ಟು ಟೈಮ್ ತೊಗೊರಿ. ಊಟ ಮಾಡಿರಿ, ಜಾಸ್ತಿ ಕೆಲಸ ಮಾಡ್ಕೊಂಡು ಕುಂದಿರ್ಬೇಡ್ರಿ. ಪುಟ್ಟಕ್ಕ ಬಂದ್ಲು ಅಂದ್ರೆ ಮತ್ತೆ ನಾವು ಹೊಂಟ್ರೆ ಬಿಡೋದಿಲ್ರಿ ನನ್ನ. ನಾನು ಬರ್ತೀನಿ ಅಂತ ಹಠ ಮಾಡ್ತಾಳ, ಅದಕ್ಕೆ ಆಕಿ ಬರತ್ಲಿಗೆ ನಾವು ಹೋಗ್ಬಿಡ್ತೀವಿ ರೀ. ಅತ್ತಿಯರ, ನಾ ಹೋಗಿ ಬರಲ್ರಿ. ಮಾವರ, ನಾ ಹೋಗಿ ಬರ್ತೀನಿ ರೀ. ಆತವ, ದೇವ್ರು ಒಳ್ಳೇದು ಮಾಡ್ತಾನೆ. ಹೋಯ್ ಬರ್ರಿ, ಹುಷಾರು. ಆಮೇಲೆ ಅವು ತಗೊಳವ, ಶ್ರೀಚಕ್ರ ಇಟ್ಕೋ. ಆಮೇಲೆ ಅವು ತಾಯ್ತ ಪಾಯ್ತ ಏನು ತೆಗಿಬೇಡ. ಏನು ಹುಷಾರಾಗಿರ್ರಿ, ಗೊತ್ತಾತ? ಅರ್ಥ ಆತ ಇಲ್ಲ? ಹ್ಞೂ ರೀ ಮಾವರ, ಹುಷಾರಾಗ ಇರ್ತಿತ್ತವ್ರಿ. ಅತ್ತಿಯರ ನಡ್ರಿ, ನೀವು ನಡ್ರಿ. ಅಲ್ಲಪ್ಪ, ಅವು ಯಾವ ಏನು ಅಂತ ನಿಂಗೆ ಗೊತ್ತಾಗಲ್ಲಲ್ಲ. ಬಾ ರೂಮಿ ಬಾ, ನಾ ಕೊಡ್ತೀನಿ ಇಡುವಂತ ಬೇಕಾರೆ. ಆಕಿ ಬೇಕಾರೆ ಹೋಗಿ ಕಾರ್ನೆ ಕುಂದಿರ್ಲಿ. ಅತ್ತಿಯರ ಆಶೀರ್ವಾದ ಮಾಡ್ರಿ, ನಾ ಹೋಗಿ ಬರ್ತೀನಿ. ಸರಿ ಸರಿ, ಬಗ್ಬೇಡ. ಏನು ಹೊಟ್ಟೆ ಇಟ್ಕೊಂಡು ಹೋಗ್ತಿದ್ದಿ? ಬೇಡ ಸರಿ, ಬೇಡ, ನಮಸ್ಕಾರ ಮಾಡೋದು ಬೇಡ, ಹುಷಾರು ಬಿಡು, ಎದ್ದಾಳ. ಮಾವರ ಆಶೀರ್ವಾದ. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರ್ತವ. ಹೊಟ್ಟೆ ಇಟ್ಕೊಂಡು ಬಗ್ಗೆ ಅವಶ್ಯಕತೆ ಇಲ್ಲ, ಹುಷಾರಾಗಿರ್ರಿ. ಹಾಂ, ಅವ ಏನು ಬರ್ತಾನಂತನ? ರಮೇಶ್ ಏನು ಅಲ್ಲೇ ಇರ್ತಾನಂತ? ಹೋಗೋದು ಬರೋದು ಮಾಡ್ತೀನಿ ಅಂತ ಅಂದಾರ್ರಿ. ಮತ್ತು ಇವತ್ತು ಆಗಲ್ಲ ಅನ್ಸತ್ರಿ, ಯಾಕಂದ್ರೆ ಒಂದಿಷ್ಟು ಮನೆ ಸಾಮಾನು ಅವ್ನು ಹೊಂದಿಸಿ ಮತ್ತು ಮನೆಗೆ ಕಿರಾಣಿ ಪರಾಣಿ ಏನು ಬೇಕೋ ಅವೆಲ್ಲ ತೊಗೊಳತ್ಲೆ. ಮತ್ತು ಇವತ್ತು ಆಗಲ್ರಿ, ಅವ್ರು ಬರಲ್ಲ ಇವತ್ತು. ನಾಳೆ ಕಳಿಸ್ಕೊಡ್ತೀನಿ ರೀ ಅವ್ರು. ಏನು ಬೇಡ, ಇನ್ನೊಂದು 2 ದಿನ ಅಲ್ಲೇ ಇರಲಿ ಆರಾಮಾಗಿ. ಅಂದಂಗೆ ಜೋಳದ ನೋಡು, ಜೋಳ ಒಂದು 2 ಚೀಲ ಹಾಕ್ಕೊಂಡವ್ರಿ. 2 ಚೀಲ ಬ್ಯಾಡ್ರಿ ಇತ್ತೀರ, 1 ಚೀಲ ಹಾಕ್ಕೊತೀನಿ ರೀ. ಆಯ್ತು, 1 ಚೀಲ ಜೋಳ ತಗೋರ. ನಿಂಗೆ ಎಷ್ಟು ಬೇಕಾ ಹೆಸರು ಕಡ್ಲಿ ಹಾಕ್ಯ. ಆಮೇಲೆ ಮತ್ತು ಶೇಂಗಾನು ಅದ ನೋಡು, ಶೇಂಗಾನು ತೊಗೊಂಡು ಹೋಗು. ಒಡ್ಕೊಂಡು ಕುಂದ್ರಕ್ಕಾಗೋದಿಲ್ಲ, ಒಡೆದಿರೋ ಕಾಳು ಇಟ್ಟಿವಲ್ಲ, ಕಾಳ ತೊಗೊಂಡು ಹೋಗು. ಮತ್ತು ಹಂಗೆ ಉಳ್ಳಾಗಡ್ಡೆ ಅದ ನೋಡು ಹೊಲದು, ಇವ್ ಚೀಲ ಕಟ್ಟಿಟ್ಟಿವಲ್ಲ ಒಣಗಿರವು, ಅವ್ನು ತೊಗೊಂಡೋಗು. ಹಸಿ ತೊಗೊಂಡೋಗ್ಬೇಡ, ಅಲ್ಲಿ ಒಣ ಹಾಕಿವಲ್ಲ ಅಲ್ಲೇ ಇರಲಿ. ಉಳ್ಳಾಗಡ್ಡಿನ ತೊಗೊಂಡೋಗು. ಮತ್ತೇನ್ರ ಹಂಗೆ ಸೊತ್ತಿಕಾಯಿ ಗೀತಿಕಾಯಿ ಬಿಟ್ರೆ ಮತ್ತೇನ್ರ ಬಿಡ್ತಂದ್ರೆ ಬರ್ತಾನಲ್ಲ ರಮೇಶ, ಅವು ಕೊಟ್ಟು ಕಳಿಸ್ಲಿ ಅಂತ. ಈಗಂಕರು ಇಷ್ಟು ತೊಗೊಂಡೋರಿ. ಬರ್ತೀನಿ ರೀ. ಹೋಗಪ್ಪ, ಹೋಗಿ ಏನು ನೋಡು ಇಟ್ಕೊಡು ಹೋಗಿ ಗಾಡಿಯಾಗ. ಏನು ಮಕ ನೋಡ್ಕೊಂಡು ನಿಂತಿಯಲ್ಲ, ಹೋಗ ಉದ್ಯೋಗ ಬಗ್ಸಿದ್ರೆ ಏನ್ರ ಮಾಡ. ಆ ಹುಡಿ ಬರ್ತಿ ಈಗ 12ಕ್ಕೆ, ಒಂದಿಟ್ಟು ಉಣ್ಣಕ್ಕೆ ತಿನ್ನಕ್ಕೆ ಏನ್ರ ಮಾಡಿಕೊಡು. ಅತ್ತಿಯರ, ನನ್ನ ಮ್ಯಾಗ ಹಾಕಿ ಸಿಟ್ಟಕ್ಕಿರಿ. ಮತ್ತೇನು ಮಾಡಲಿ? ಆರ್ತಿ ಮಾಡ್ಲ ನೀನು ಕುಂದ್ರಿಸಿ? ಏನು ಕೂಳ ಹಾಕ್ಲೆ? ನೋಡ ಆ ಹುಡುಗಿ ಮನೆ ಬಿಟ್ಟು ಹೊಡ್ತು. ಬಸ್ರಿದ್ದಾಗ ಎಷ್ಟು ಕಷ್ಟದು ಏನು ಯೋಚನೆ ಮಾಡಿ ಏನು ನೀನು? ಹಳೆ ಕಬರಿ ನೀನ ಮತ್ತೆ ನನಗೆ ಬಾಯಾಗ ಮೀನ ಬರ್ತಾವು. ಏನು ಮಾಡ್ಬೇಕು? ನಿಮ್ಮ ಅವಂದು ನಿಮ್ಮ ಅಣ್ಣಂದು ಆ ಗೌಡಂದು ಮಕ ನೋಡಿ ನಿನ್ನ ಮನೆಗೆ ಇಟ್ಕೊಂಡಂಗ ಹೋಗು. ಅಲ್ರಿ ಅತ್ತಿಯರ, ಆಕೆ ಹೆಂಗ್ ಸೊಸಿ, ನಾನು ಹಂಗ ಸೊಸಿ ಅಲ್ರಿ. ಆಕಿ ಮ್ಯಾಗಿರಷ್ಟು ಪ್ರೀತಿ, ಆಕಿ ಮ್ಯಾಗಿರಷ್ಟು ವಿಶ್ವಾಸ ನನ್ನ ಮ್ಯಾಗ ಯಾಕಿಲ್ರಿ? ಸಂಗೀತ, ಯಾಕ ಏನು ಅನ್ನೋದು ನೀನ ಕೇಳ್ಕೊ. ಎದುರು ವಾತ್ಸಲ್ ಬಿಡು, ಉದ್ಯೋಗ ಬಕ್ಷಿ ಮಾಡಂತಂದಳಿಲ್ಲ. ಹೋಗು. ಓಂ ಭದ್ರಕಾಳಿಯೇ ನಮಃ, ಓಂ ರುಂಡಮಾಲಿನೇ ನಮಃ, ಓಂ ಫಟ್ ಸ್ವಾಹ. ಏನದು ಶಬ್ದ ಆತಲ್ಲ?
ಯಾರದು? ಏಯ್ ನೀ ಯಾರ? ನಾನ್ ಯಾರ ಮರ್ತ್ಬಿಟ್ಟೇನ? ನಾನ್ ಯಾರಂತ ಮರ್ತಿ? ನಿನ್ನಂತ ದೆವ್ವನ್ ಯಾವತ್ತೂ ಕರ್ಸಲಿಲ್ಲ ನಾನು. ನೀನ್ ಯಾರು? ನಾನು ನಿನ್ನ ಕರ್ಮದ ಫಲ. ನೋಡು, ನಿನ್ನ ಮನೆಯವರೆಲ್ಲರೂ ಸೌಖ್ಯವಾಗಿ ಇರ್ಬೇಕು ಅಂದ್ರ ನೀನು ವಾಪಸ್ ನನ್ನ ಗೀತಾನ ಮನೆ ಕಳ್ಸಕಬೇಕು. ಗೀತಾನ ಮಯ್ಯ ನಾನು ಹೋಗೋ ತರ ನೀ ಮಾಡ್ಲೇಬೇಕು. ಅದು ಸದ್ಯಕ್ಕೆ ಅಂಕರು ಸಾಧ್ಯ ಇಲ್ಲ, ಅದು ನಿನಗೂ ಗೊತ್ತೈತಿ. ಅವ್ರ ಮನ್ಯಾಗ ಶ್ರೀಚಕ್ರ ಐತಿ, ದೇವಿ ಆಶೀರ್ವಾದ ಐತಿ, ನಿನ್ನ ಕೈಲಿ ಆಗೋದಿಲ್ಲ. ನನಗೆ ಈ ತರ ಎಲ್ಲ ಅತಂತ್ರ ಆಗಲ್ಲ ಮಾಂತ್ರಿಕ. ಹೇಳ್ತೀನಿ ಕೇಳು, ನನಗೆ ಯಾರ್ದಾರ ಒಂದ್ ದೇಹ ಬೇಕು. ನೀನು ಯಾರ್ದಾರ ದೇಹಕ್ಕೆ ನನ್ನ ಸೇರ್ಸ್ಬೇಕು.